ಹಾಯ್ ಎಲ್ಲರಿಗೂ, ಇವತ್ತೊಂದು ಟೇಸ್ಟಿಯಾಗಿರೋಂತಹ ಅಷ್ಟೇ ಅಲ್ಲದೆ ಹೆಲ್ದಿಯಾಗಿರೋ ಚಿಕ್ಕಿನ ಮಾಡೋಣ. ಈ ಅಳತೆಯಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಚಿಕ್ಕಿ ಬರುತ್ತೆ. 1 ಕಪ್ಪಷ್ಟು ಕಡಲೆ ಬೀಜನ ತಗೊಂಡು ಲೋ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗ್ದಿರ ಮೇಲೆ ಸಿಪ್ಪೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಬಾದಾಮ್ನ ಸಹ ಫ್ರೈ ಮಾಡಿ ಇಟ್ಕೋಬೇಕು. 2 ತಣ್ಣಗಾದ್ಮೇಲೆ ಕಡಲೆ ಬೀಜದ ಸಿಪ್ಪೆ ತೆಗೆದು ಮಿಕ್ಸರ್ ಜಾರ್ಗೆ ಹಾಕಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಒಂದೇ ಸರಿ ಗರ್ರ ಅಂತ ತಿರುಗಿಸ್ಬಿಟ್ರೆ ಎಣ್ಣೆ ಬಿಟ್ಕೊಂಡ್ಬಿಡತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಬಾಣಲಿ ಇಟ್ಕೊಂಡು 1 ಕಪ್ಪಷ್ಟು ಬೆಲ್ಲ, 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಪಾಕನ ರೆಡಿ ಮಾಡ್ಕೋಬೇಕು. ಪಾಕನ ಮಾಡ್ಕೊಳ್ಳೋವಾಗ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಮಧ್ಯದಲ್ಲಿ ಒಂದೊಂದ್ಸರಿ ನೀರಲ್ಲಿ ಹಾಕ್ಕೊಂಡು ಚೆಕ್ ಮಾಡ್ಕೊತಾ ಇರಬೇಕು. ಚಿಕ್ಕಿಗೆ ಪರ್ಫೆಕ್ಟ್ ಅದ ಅಂದ್ರೆ ಪಾಕನ ಈ ರೀತಿ ಮುರಿದಾಗ ಟಕ್ ಅಂತ ಮುರಿಬೇಕು, ಆಗ್ಲೇ ಪಾಕ ರೆಡಿ ಆಗಿದೆ ಅಂತ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು 1 ಸ್ಪೂನ್ ತುಪ್ಪ, ಚಿಟಿಕೆ ಸೋಡಾ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ಟವ್ ಆಫ್ ಮಾಡಿ ತುಪ್ಪ ಸವರಿರೋ ಪ್ಲೇಟ್ಗೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಬಿಸಿ ಇರೋವಾಗೆ ಕಟ್ ಮಾಡ್ಕೊಂಡು ಅರ್ಧ ಗಂಟೆ ತಣ್ಣಗಾಗಕ್ಕೆ ಬಿಡಬೇಕು. ನಂತರ ಡಿಮೋಲ್ಡ್ ಮಾಡ್ಕೊಂಡ್ರೆ ಚಿಕ್ಕಿ ರೆಡಿ.